ಶರಣಮಯ್ಯಪ್ಪ. ಎಲ್ಲರಿಗೂ ಕೋಟ್ಯಾನ್ಗಲ್ ಚಾನಲಿಗೆ ಸ್ವಾಗತ. ನನ್ನ ಅಮ್ಮ ಮೊದಲ ಬಾರಿಗೆ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಧರಿಸ್ತಾ ಇದ್ದಾರೆ. ಮೊದಲ ಬಾರಿಗೆ ಮಾಲೆಯನ್ನು ಧರಿಸಿದಾಗ ಅವರು ಕನ್ಯಾಸ್ವಾಮಿ ಆಗಿರ್ತಾರೆ. ಜೀವನದಲ್ಲಿ ಎಲ್ಲರಿಗೂ ಮಾಲೆಯನ್ನು ಧರಿಸುವ ಆಸೆ ಇರುತ್ತೆ. ಕೆಲವರು ಹರಕೆಯನ್ನು ಮಾಡಿ ತೀರಿಸೋಕ್ಕೋಸ್ಕರ ಮಾಲೆಯನ್ನು ಧರಿಸ್ತಾರೆ. ಮತ್ತು ಕೆಲವರು ಆಸೆಯಲ್ಲಿ ಭಕ್ತಿಯಿಂದ ತನ್ನ ಜೀವನದಲ್ಲಿ ಕಷ್ಟಗಳನ್ನು ಪರಿಹರಿಸಲು ಮಾಲೆಯನ್ನು ಧರಿಸ್ತಾರೆ. ಆದರೆ ಅದು ಎಲ್ಲರಿಗೂ ಭಾಗ್ಯ ಕೂಡಿ ಬರುವುದಿಲ್ಲ. ಮಾಲೆಯನ್ನು ಧರಿಸಬೇಕಾದ್ರೆ ಅವರು ಪುಣ್ಯ ಮಾಡಿರಬೇಕು. ಅವರ ಪೂರ್ವಜರು ಪುಣ್ಯ ಮಾಡಿದರೆ ಮಾತ್ರ ಈ ಒಂದು ಮಾಲೆಯನ್ನು ಧರಿಸಲಿಕ್ಕೆ ಸಾಧ್ಯವಾಗೋದು. ಫ್ರೆಂಡ್ಸ್, ಬನ್ನಿ ಹಾಗಾದರೆ ನನ್ನ ಅಮ್ಮ ಮಾಲೆಯನ್ನು ಧರಿಸಿಕೊಳ್ಳುವ ಸುಂದರ ಕ್ಷಣವನ್ನು ನೋಡೋಣ. ಆ ಶಾಸ್ತನನ್ನ ಪೂಜಿಸುವ ಭಾಗ್ಯ ಸಿಗುವುದಿಲ್ಲ. ಯಾರಿಗೆ ಪೂರ್ವದಲ್ಲಿ ಪುಣ್ಯವಿದೆಯೋ, ಯಾರ ವಂಶವೇ ಪುಣ್ಯ ಮಾಡಿದೆಯೋ ಅವರಿಗೆ ಮಾತ್ರ ಸ್ವಾಮಿಯನ್ನು ಆರಾಧಿಸುವ ಭಾಗ್ಯ ಸಿಗುತ್ತದೆ. ಅವನ ನಾಮವನ್ನು ಆತ್ಮಾರ್ಥವಾಗಿ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಹೇಳುವುದಕ್ಕೂ ಸಹ ಪುಣ್ಯಾತ್ಮವಾಗಿರಬೇಕು. ಅವನ ಕಾರುಣ್ಯದಲ್ಲಿ ಕಾಲಿಡಲು ಕಲಿಹವರದನ ಅನುಗ್ರಹವಿರಬೇಕು. ಇಲ್ಲದಿದ್ದರೆ ಶಬರಿಮಲೆ ಗಡಿಯನ್ನು ಕೂಡ ತಲುಪಲು ಯಾರಿಂದಲೂ ಸಾಧ್ಯವಿಲ್ಲ. പാലഭിഷേകം നെയ്യഭിഷേകം മലരഭിഷേകം തേനഭിഷേകം ചന്ദനഭിഷേകം അവനും മലരും തേങ്കായ് കർപ്പൂരദീപം കാണിപ്പൊന്നും എല്ലാം എല്ലാം തന്നന്നാദിനം ശരണം അയ്യപ്പ ശരണം അയ്യപ്പ. ಫ್ರೆಂಡ್ಸ್, ಇಲ್ಲಿ ನನ್ನ ಅಮ್ಮ ಸ್ವಾಮಿ ಮಾಲೆಯನ್ನು ಧರಿಸ್ಕೊಂಡಿದ್ದಾರೆ. ನೀವು ಮೊದಲ ಬಾರಿಗೆ ಕನ್ಯಾಸ್ವಾಮಿ ಮಾಲೆಯನ್ನು ಧರಿಸ್ಕೊತಾ ಇದ್ದೀರಾ ಅಂತ ಆದರೆ ಕಮೆಂಟ್ ಮಾಡಿ. ಅಥವಾ ಇದಕ್ಕಿಂತ ಮೊದಲು ಮಾಲೆಯನ್ನು ಹಾಕಿದ್ರಾದರೆ ಎಷ್ಟನೇ ಬಾರಿ ಹಾಕಿದ್ದೀರಾ ಮತ್ತು ನಿಮಗೆ ಅಯ್ಯಪ್ಪ ಸ್ವಾಮಿ ಮೇಲೆ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.